ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬಫ್ ಸ್ಲೀವ್ಸ್ ಅನ್ನು ನಾವು ಯಾವ ರೀತಿ ಕಟಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಅನ್ನು ಮಾಡ್ಕೊಳ್ಬೇಕು ಅಂತ ನೋಡೋಣ. ಈ ಸ್ಲೀವ್ಸ್ಗೆ ನಾವು ಬಫ್ ಸ್ಲೀವ್ಸ್ ಹಾಗೆಯೇ ಬಲೂನ್ ಹ್ಯಾಂಡ್ಸ್ ಅಂತಾನೂ ಸಹ ಕರಿಬಹುದು. ನಾನಿಲ್ಲಿ ಶಾರ್ಟ್ ಲೆಂತ್ ಅಲ್ಲಿ ಈ ಬಲೂನ್ ಹ್ಯಾಂಡ್ಸ್ ಅನ್ನ ಕಟಿಂಗ್ ಅಂಡ್ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಇದೇ ಮೆಥಡ್ ಅಲ್ಲೇ ಎಲ್ಬೋ ಲೆಂತ್ ಹಾಗೇನೆ 3/4 ಸ್ಲೀವ್ಸ್ಗೂ ಸಹ ಸ್ಟಿಚ್ ಮಾಡ್ಕೊಳ್ಬಹುದು. ಇದನ್ನ ಯಾವ ರೀತಿ ನಾವು ಕಟಿಂಗ್ ಸ್ಟಿಚಿಂಗ್ ಅನ್ನ ಮಾಡ್ಕೊಳ್ಬೇಕು ಅಂತ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಲ್ಲಿ ನಾನು ಮೈನ್ ಫ್ಯಾಬ್ರಿಕ್ ಅನ್ನ ತಗೊಂಡಿದ್ದೀನಿ. ಇದಕ್ಕೆ ನಾನು ಯಾವುದೇ ತರ ಲೈನಿಂಗ್ ಏನು ಹಾಕ್ತಾ ಇಲ್ಲ. ಡೈರೆಕ್ಟ್ ಆಗಿ ಮೈನ್ ಫ್ಯಾಬ್ರಿಕ್ ಅಲ್ಲೇ ನಾನು ಈ ಬಲೂನ್ ಸ್ಲೀವ್ಸ್ ಅನ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದ್ರೂ ಲೈನಿಂಗ್ ಅವಶ್ಯಕತೆ ಇದೆ ಅಂದ್ರೆ ಲೈನಿಂಗು ಸಹ ನೀವು ಹಾಕೊಳ್ಬಹುದು. ಇಲ್ಲಿ ನಾನು ಲೈನಿಂಗ್ ಹಾಕ್ದೇನೆ ಡೈರೆಕ್ಟ್ ಆಗಿ ಮೈನ್ ಫ್ಯಾಬ್ರಿಕ್ ಅಲ್ಲೇ ಸ್ಟಿಚ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ಸ್ಲೀವ್ಸ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋದಿಕ್ಕೆ 4 ಲೇಯರ್ ಅಲ್ಲಿ ನಾವು ಕ್ಲಾತ್ ಅನ್ನ ಫೋಲ್ಡ್ ಮಾಡ್ಕೊಳ್ಬೇಕು. ಹಾಗೇನೆ ಈ ಬಫ್ ಸ್ಲೀವ್ಸ್ಗೆ ನಮಗೆ ಕ್ಲಾತ್ ಅನ್ನೋದು ಸ್ವಲ್ಪ ಎಕ್ಸ್ಟ್ರಾನೇ ಬೇಕಾಗುತ್ತೆ. ಇದನ್ನ ನೀವು ನೋಡ್ಕೊಳ್ಳಿ. ಇಲ್ಲಿ ನಾನು ಬಲೂನ್ ಹ್ಯಾಂಡ್ಸ್ ಎಲ್ಬೋ ಲೆಂತ್ ಸ್ಲೀವ್ಸ್ಗೆ ಇಡೋಣ ಅಂತ ಅನ್ಕೊಂಡಿದ್ದೆ, ಆದ್ರೆ ಈ ಫ್ಯಾಬ್ರಿಕ್ ಅನ್ನೋದು ನನಗೆ ಕಡಿಮೆ ಇತ್ತು. ಅದಕ್ಕೋಸ್ಕರ ನಾನು ಶಾರ್ಟ್ ಹ್ಯಾಂಡ್ಸ್ ಇಡ್ತಾ ಇದ್ದೀನಿ. ಸ್ಲೀವ್ಸ್ಗೆ ನಾವು ಈ ತರ 4 ಲೇಯರ್ ಅಲ್ಲಿ ಕ್ಲಾತ್ ಅನ್ನ ಫೋಲ್ಡ್ ಮಾಡ್ಕೊಳ್ಬೇಕು. ಈ ತರ ಫೋಲ್ಡ್ ಮಾಡ್ಕೊಂಡು ಈ ವಿಡ್ತ್ ಅನ್ನೋದು ಜಾಸ್ತಿ ಇರೋ ತರ ನೋಡ್ಕೊಳ್ಳಿ. ಲೆಂತ್ ನಿಮ್ಗೆ ಎಷ್ಟು ಬೇಕಾಗಿರುತ್ತೋ ನೀವು ನೋಡ್ಕೊಳ್ಬಹುದು. ವಿಡ್ತ್ ಅನ್ನೋದು ನಮಗೆ ಸ್ವಲ್ಪ ಎಕ್ಸ್ಟ್ರಾನೇ ಬೇಕಾಗುತ್ತೆ. ಬಫ್ ಸ್ಲೀವ್ಸ್ಗೆ ನಾನಿಲ್ಲಿ 4 ಲೇಯರ್ ಅಲ್ಲಿ ಸ್ಲೀವ್ಸ್ಗೆ ಫೋಲ್ಡ್ ಮಾಡ್ಕೊಂಡು ಈ ಫೋಲ್ಡಿಂಗ್ ಪಾರ್ಟ್ ನನ್ನ ಕಡೆ ಹಾಕೊಂಡಿದ್ದೀನಿ. ಈ ತರನೇ ಹಾಕೊಳ್ಬೇಕು. ಈ ತರ ಹಾಕೊಂಡು ಈಗ ನಾವು ಮೊದಲಿಗೆ ಸ್ಲೀವ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ತಗೊಳ್ತಾ ಇರೋ ಸ್ಲೀವ್ ಲೆಂತ್ ಬಂದು ರೆಡಿ 4 ಇಂಚು, ಕೆಳಗಡೆ 1 ಇಂಚು ಪಟ್ಟಿಯನ್ನ ಕೊಡ್ತಾ ಇದ್ದೀನಿ. ಟೋಟಲ್ ಆಗಿ ನಮಗೆ 5 ಇಂಚು ಬರುತ್ತೆ. ಈ ಪಟ್ಟಿನ ಬಿಟ್ಟು ನಾವು ನಮಗೆ ಲೆಂತ್ ಎಷ್ಟು ಬೇಕಾಗಿರುತ್ತೋ ಅದಕ್ಕೆ ನಾವು 1 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು 4 ಇಂಚು ರೆಡಿ ತಗೊಳ್ತಾ ಇದ್ದೀನಿ. ಇದಕ್ಕೆ ಮಾರ್ಜಿನ್ಗೆ 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು 5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ತರ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನು ಹಾಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಉದ್ದಕ್ಕೂ ಹಾಕೊಳ್ಬೇಕು. ಲೆಂತ್ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಈಗ ನಾವು ವಿಡ್ತ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು. ವಿಡ್ತ್ ಅನ್ನೋದು ನಾವು ಇಲ್ಲಿ ಬಫ್ ಅನ್ನ ಕೊಡ್ತೀವಿ ಮಿಡ್ಲಲ್ಲಿ. ಈ ಬಫ್ಗೆ ನಾವು 5 ರಿಂದ 6 ಇಂಚು ವಿಡ್ತ್ ಅನ್ನೋದು ಎಕ್ಸ್ಟ್ರಾ ತಗೊಳ್ಬೇಕು. ಒಂದ್ ವೇಳೆ ನಿಮಗೆ ತುಂಬಾ ಕಡಿಮೆ ಇದೆ ಫ್ಯಾಬ್ರಿಕ್ ಅಂದ್ರೆ ನೀವು 4 ರಿಂದ 5 ಇಂಚು ತಗೊಳ್ಳಿ. ಇಲ್ಲ ನಿಮಗೆ ಫುಲ್ ಸ್ಲೀವ್ಸ್ ನಮಗೆ ಬಫ್ ಬೇಕು ಅನ್ನಂಗಿದ್ರೆ ನೀವು 6 ರಿಂದ 7 ಇಂಚ್ವರೆಗೂ ನೀವು ಈ ವಿಡ್ತ್ ಅನ್ನ ತಗೊಳ್ಬಹುದು. ಇಲ್ಲಿ ನಾನು 5 ಇಂಚ್ ಮಾತ್ರ ತಗೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕಾಗಿರುತ್ತೋ ನೋಡ್ಕೊಂಡು ನೀವು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಅನ್ನ ಹಾಕೊಳ್ಬೇಕು. ಈ ಕಡೆ ನಾನು ಸ್ಲೀವ್ಸ್ ಓಪನ್ ಕೊಡ್ತೀನಿ, ಈ ಕಡೆ ಶೋಲ್ಡರ್ ಕಡೆ ಬರುತ್ತೆ. ಮೊದಲಿಗೆ ಬಫ್ಗೋಸ್ಕರ ಬಿಡ್ತನ್ನ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಈ ಕಡೆಗೆ ನಾವು ಸ್ಲೀವ್ಸ್ ಮಾರ್ಕಿಂಗ್ ಅನ್ನ ಮಾಡ್ಕೊಳ್ಬೇಕು. ಮೊದಲಿಗೆ ನಾವಿಲ್ಲಿ ಸ್ಲೀವ್ ಡೌನಿಂಗ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಅಂದ್ರೆ ಆರ್ಮೋಲ್ ಡೌನಿಂಗ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಆರ್ಮೋಲ್ ಡೌನಿಂಗು 2.5 ಇಂಚು ತಗೊಳ್ತಾ ಇದ್ದೀನಿ. 36 ಎದೆ ಸುತ್ತಳತೆ ಇದೆ. ಶಾರ್ಟ್ ಲೆಂತ್ ಸ್ಲೀವ್ಸ್ ಆಗಿರೋದ್ರಿಂದ ಇಲ್ಲಿ ನಾನು 2.5 ಇಂಚು ಡೌನಿಂಗ್ ಅನ್ನ ತಗೊಂಡಿದ್ದೀನಿ. ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಆರ್ಮೋಲ್ ಲೂಸ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು. ಆರ್ಮೋಲ್ ಲೂಸ್ ಬಂದು ಇಲ್ಲಿ ನಾನು 7.5 ಇಂಚು ತಗೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕಾಗಿರುತ್ತೋ ನೋಡ್ಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಮಾರ್ಜಿನ್ಗೆ 2 ಇಂಚು ಇಲ್ಲ 1.5 ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಹಾಗೆಯೇ ಇಲ್ಲಿ ನಾವು ಸ್ಲೀವ್ ಲೂಸ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು. ಸ್ಲೀವ್ ಲೂಸು ನಾವು ಇಲ್ಲಿ ಏನು ಎಕ್ಸ್ಟ್ರಾ ಇದೆ ಇದನ್ನ ಬಿಟ್ಟು ಇಲ್ಲಿಂದ ಈ ಕಡೆಗೆ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು 6 ಇಂಚು ಸ್ಲೀವ್ ಲೂಸ್ ಅನ್ನ ತಗೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕಾಗಿರುತ್ತೋ ನೋಡ್ಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಇದಕ್ಕೆ ಜಾಯಿಂಟ್ ಮಾಡ್ಕೊಳ್ಳಿ. ಇಲ್ಲೂ ಸಹ ಮಾರ್ಜಿನ್ ತಗೊಂಡು ಇದಕ್ಕೆ ಜಾಯಿಂಟ್ ಮಾಡ್ಕೊಳ್ಬೇಕು. ಇಲ್ಲಿ ಎಷ್ಟು ತಗೊಂಡಿರ್ತೀರೋ ಅದೇ ಮಾರ್ಜಿನ್ ಇಲ್ಲೂ ತಗೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ. ಈಗ ನಾವು ಸ್ಲೀವ್ ಶೇಪ್ ಅನ್ನ ಡ್ರಾ ಮಾಡ್ಕೊಳ್ಬೇಕು. ಸ್ಲೀವ್ ಶೇಪ್ ಅನ್ನ ನಾವು ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ, ಸ್ಕೇಲ್ ಅನ್ನ ಇಟ್ಕೊಳ್ಳಿ. ಈ ತರ ನೀಟಾಗಿ ಸ್ಕೇಲ್ ಅನ್ನ ಇಟ್ಕೊಂಡು ಒಂದು ಶೇಪ್ ಅನ್ನ ಡ್ರಾ ಮಾಡ್ಕೊಳ್ಬೇಕು. ಇಲ್ಲಿ ನಾವು ಮೊದಲಿಗೆ ಬ್ಯಾಕ್ ಶೇಪ್ ಮಾತ್ರ ಡ್ರಾ ಮಾಡ್ಕೊಳ್ಬೇಕು. ಇಲ್ಲಿಂದ ನೀಟಾಗಿ ಶೇಪ್ ಅನ್ನ ಕೊಟ್ಟು ನೀವು ಡ್ರಾ ಮಾಡ್ಕೊಳ್ಳಿ. ಇದಿಷ್ಟು ನಾವು ಸ್ಲೀವ್ಸ್ಗೆ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಮಗೆ ಬಫ್ ತರ ಬರಬೇಕು ಅಲ್ವಾ. ಬಫ್ ತರ ಬರಬೇಕು ಅಂದ್ರೆ ಇಲ್ಲಿ ನಾವು ಲೆಂತ್ ಸಹ ಸ್ವಲ್ಪ ಎಕ್ಸ್ಟ್ರಾ ತಗೊಳ್ಬೇಕು. ನೀವು ಕ್ಲಾತ್ ಹಾಕೊಳ್ಳೋವಾಗೆ ನೋಡ್ಕೊಳ್ಳಿ. ನೀವು ತಗೊಳ್ಳೋ ಸ್ಲೀವ್ ಲೆಂತ್ಗಿಂತ 1.5 ಇಲ್ಲ 2 ಇಂಚು ಲೆಂತ್ ಜಾಸ್ತಿ ಇರೋ ತರ ನೋಡ್ಕೊಂಡು ನೀವು ಈ ಕ್ಲಾತ್ ಅನ್ನ ಹಾಕೊಳ್ಬೇಕು. ಇಲ್ಲಿ ನಾವು ಇದಕ್ಕೆ 1.5 ಇಂದ 2 ಇಂಚು ಲೆಂತ್ ಅನ್ನ ತಗೊಂಡ್ರೆ ಸರಿ ಹೋಗುತ್ತೆ.
ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ವಲ್ಪ ಸ್ವಲ್ಪ ಡೌನ್ ಮಾಡಿಕೊಂಡು ಇಲ್ಲೇನು ನಾವು ಸ್ಲೀವ್ ಶೇಪನ್ನು ಡ್ರಾ ಮಾಡ್ಕೊಂಡಿದ್ದೀವೋ ಅದಕ್ಕೆ ಜಾಯಿಂಟ್ ಆಗೋ ಥರ ಒಂದು ಶೇಪನ್ನು ಕೊಟ್ಟು ನಾವು ಡ್ರಾ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿಂದ ಸ್ವಲ್ಪ ಸ್ವಲ್ಪ ಡೌನ್ ತಗೊಂಡು ಇದಕ್ಕೆ ಜಾಯಿಂಟ್ ಆಗೋ ಥರ ನೀವು ಶೇಪನ್ನು ಡ್ರಾ ಮಾಡ್ಕೊಳ್ಳಿ. ಇದಿಷ್ಟು ನಾವು ಸ್ಲೀವ್ಸ್ಗೆ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಈಗ ಇದನ್ನು ಕಟ್ ಮಾಡಿಕೊಂಡು ಆಮೇಲೆ ನಾವು ಫ್ರಂಟ್ ಶೇಪನ್ನು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನೀಟಾಗಿ ಕಟ್ ಮಾಡಿಕೊಂಡು ಮಿಡಿಲ್ಗೆ ಒಂದು ನಾಚ್ ಹಾಕ್ಕೊಳ್ಳಿ. ಹಾಗೆಯೇ ಆರ್ಮೋಲ್ ಲೂಸ್ ಹತ್ರ ಒಂದು ನಾಚ್ ಹಾಕ್ಕೊಳ್ಳಿ. ಹಾಗೆಯೇ ಇಲ್ಲಿ ನಾವು ಕೆಳಗಡೆ ಇಲ್ಲೇನು ಬಬ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲಿಂದ 1-2 ಇಂಚಷ್ಟು ಈ ಕಡೆಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ನಾಚ್ ಹಾಕ್ಕೊಳ್ಬೇಕು. ಇಲ್ಲಿಂದ ನಾವು ಫ್ರಿಲ್ಸನ್ನು ಹಿಡಿತೀವಿ, ಅದಕ್ಕೋಸ್ಕರ 2 ಇಂಚು ಈ ಕಡೆಗೆ ಮಾರ್ಕ್ ಮಾಡಿಕೊಂಡು ಅಲ್ಲೊಂದು ನಾಚ್ ಹಾಕ್ಕೊಳ್ಳಿ. ಈಗ ನಾವು ಇದನ್ನು 2 ಲೇಯರಲ್ಲಿ ಓಪನ್ ಮಾಡ್ಕೊಳ್ಬೇಕು. ಓಪನ್ ಮಾಡಿಕೊಂಡು ನೋಡಿ, ಈ ಮಿಡಿಲ್ ನ್ಯಾಚಿಂದ 1.5 ಇಂಚು ಬಿಡ್ತಿಗೆ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ನಾವು ಸ್ವಲ್ಪ ಸ್ವಲ್ಪ ಡೌನ್ ಮಾಡಿಕೊಂಡು ಒಂದು 1/2 ಇಂಚಷ್ಟು ಒಳಗಡೆಗೆ ತಗೊಂಡು ಫ್ರಂಟ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು. ನೋಡಿ, ಇಲ್ಲಿಂದ ನಾವು ಫ್ರಂಟ್ ಶೇಪನ್ನು ತೆಗಿಬೇಕು. ಇಲ್ಲಿಂದ ಸ್ವಲ್ಪ ಸ್ವಲ್ಪ ಡೌನ್ ಮಾಡಿಕೊಂಡು ಒಂದು 1/2 ಇಂಚ್ ಒಳಗಡೆ ತಗೊಂಡು ಮಾರ್ಕ್ ಮಾಡಿಕೊಂಡು ಇದನ್ನು ನಾವು ಕಟ್ ಮಾಡಿಕೊಳ್ಬೇಕು. ಈ ಥರ ಕಟ್ ಮಾಡಿಕೊಂಡು ಇದು ಫ್ರಂಟ್ ಪಾರ್ಟ್ ಕಡೆಗೆ ಅಂತ ಗೊತ್ತಾಗಲಿಕ್ಕೆ ಇಲ್ಲೊಂದು ನಾಚ್ ಹಾಕ್ಕೊಳ್ಳಿ. ಸ್ಲೀವ್ಸ್ಗೆ ನಾವು ಕಟ್ ಮಾಡ್ಕೊಂಡಾಯಿತು. ಈಗ ಸ್ಟಿಚ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನೋಡೋಣ. ಇನ್ನು ಇದಕ್ಕೆ ಪಟ್ಟಿಯನ್ನು ನಾನು ಸ್ಟಿಚ್ ಮಾಡ್ಕೊಳ್ಳೋವಾಗ ತೋರಿಸ್ತೀನಿ. ಈ ಫ್ರಿಲ್ಸ್ ಎಲ್ಲ ಹಿಡಿದು ನಾವು ಬಫನ್ನು ರೆಡಿ ಮಾಡ್ಕೊಂಡಾದ್ಮೇಲೆ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ತೀವಿ ಅಲ್ವಾ, ಅದಕ್ಕೋಸ್ಕರ ಇದನ್ನು ರೆಡಿ ಮಾಡ್ಕೊಂಡಾದ್ಮೇಲೆ ಯಾವ ರೀತಿ ನಾವು ಈ ಪಟ್ಟಿನ ಕೊಡಬೇಕು ಅಂತ ತೋರಿಸ್ತೀನಿ. ಮಿಷಿನಲ್ಲಿ ನಾವು ಸೇಮ್ ಥ್ರೆಡ್ಡನ್ನು ಹಾಕ್ಕೊಳ್ಬೇಕು. ಅಂದರೆ ಫ್ಯಾಬ್ರಿಕ್ ಯಾವ ಕಲರ್ ಇರುತ್ತೋ ಅದೇ ಕಲರು ಥ್ರೆಡ್ಡನ್ನು ಹಾಕ್ಕೊಳ್ಬೇಕು. ಈಗ ಮೊದಲಿಗೆ ನಾವು ಒಂದು ಸ್ಲೀವ್ಸನ್ನು ತಗೊಳ್ಳೋಣ. ಒಂದು ಸ್ಲೀವನ್ನು ತಗೊಳ್ಳಿ, ಉಲ್ಟಾ ಸೀದಾನ ಚೆಕ್ ಮಾಡಿಕೊಂಡು ಸೀದಾ ಸೈಡ್ ಮೇಲೆ ಬರೋ ಥರ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು ಮೊದಲಿಗೆ ಈ ಕಡೆ ಎಡ್ಜಲ್ಲಿ ನಾವು ಇಲ್ಲೇನು ನ್ಯಾಚ್ ಹಾಕ್ಕೊಂಡಿದ್ದೀವೋ ಇಲ್ಲಿಂದ ಫ್ರಿಲ್ಸನ್ನು ಇಡ್ತಾ ಬರಬೇಕು. ಈ ಫ್ರಿಲ್ಸನ್ನು ನಾವು 1/2 ಇಂಚ್ ಕ್ಲಾತನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು. ಸಣ್ಣ ಸಣ್ಣದಾಗಿ ಫ್ರಿಲ್ಸನ್ನು ಹಿಡಿಬೇಕು. ಹಾಗೆಯೇ ಎಲ್ಲ ಫ್ರಿಲ್ಸು ಈಕ್ವಲ್ ಆಗಿರೋ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ, ನಾನು ನಿಮಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಫ್ರಿಲ್ಸನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ನೀಟಾಗಿ ನೋಡ್ಕೊಳ್ಳಿ. ಎಲ್ಲ ಫ್ರಿಲ್ಸು ಈಕ್ವಲ್ ಆಗಿರೋ ಥರ ಈ ರೀತಿ ನಾವು ಈ ಕಡೆ ನ್ಯಾಚಿಂದ ಈ ಕಡೆ ನ್ಯಾಚ್ವರೆಗೂ ಫ್ರಿಲ್ಸನ್ನು ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಫ್ರಿಲ್ಸನ್ನು ಇಟ್ಟು ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಈಗ ಈ ಶೋಲ್ಡರ್ ಕಡೆನೂ ಸಹ ನಾವು ಫ್ರಿಲ್ಸನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿ ನಾವು ಎಲ್ಲಿಂದ ಸ್ಟಿಚ್ ಮಾಡ್ಕೊಳ್ಬೇಕು ಅಂದರೆ ಇಲ್ಲೇನು ನಾವು ಸ್ಟಿಚ್ ಮಾಡ್ಕೊಂಡಿರ್ತೀವೋ ಕೆಳಗಡೆ ಫ್ರಿಲ್ಸು ಅಲ್ಲಿಗೆ ಸ್ಟ್ರೈಟ್ ಆಗಿರೋ ಥರ ನೋಡಿಕೊಂಡು ಅಲ್ಲಿಂದ ನಾವು ಈ ಆಪೋಸಿಟಲ್ಲೇ ಫ್ರಿಲ್ಸನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ಅಂದರೆ ಇಲ್ಲಿ ನಾವು ಫ್ರಿಲ್ಸನ್ನು ಆ ಕಡೆಗೆ ಫೋಲ್ಡ್ ಮಾಡ್ಕೊಂಡಿದ್ದೀವಿ, ಈ ಕಡೆ ಹಿಡಿಯೋವಾಗ ಈ ಕಡೆಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲೂ ಸಹ ಸೇಮ್ ನಾವು ಈ ಕಡೆ ಎಷ್ಟು ವಿಡ್ತನ್ನು ಇಟ್ಟು ಫ್ರಿಲ್ಸನ್ನು ಇಟ್ಟಿರ್ತೀವೋ ಅದೇ ವಿಡ್ತ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಕಡೆನೂ ಸಹ ಈ ಕಡೆಗೆ ನಾವು ಎಲ್ಲಿವರೆಗೂ ಫ್ರಿಲ್ಸನ್ನು ಇಟ್ಟಿರ್ತೀವೋ ಅಲ್ಲಿವರೆಗೂ ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿ ನಾವು ಫ್ರಿಲ್ಸನ್ನು ಇಟ್ಟು ಸ್ಟಿಚ್ ಮಾಡ್ಕೊಂಡಾಯಿತು. ಸೇಮ್ ಇದೇ ಥರ ಇನ್ನೊಂದು ಸ್ಲೀವ್ಸ್ಗೂ ಸಹ ನಾವು ಫ್ರಿಲ್ಸನ್ನು ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡ್ಕೊಳ್ಳಿ, ಉಲ್ಟಾ ಸೀದಾನ ಚೆಕ್ ಮಾಡ್ಕೊಳ್ಬೇಕು. ಉಲ್ಟಾ ಸೀದಾನ ಚೆಕ್ ಮಾಡಿಕೊಂಡು ಇದರಲ್ಲೂ ಸಹ ಈ ಕಡೆ ನ್ಯಾಚಿಂದ ಈ ಕಡೆ ನ್ಯಾಚ್ವರೆಗೂ ಫ್ರಿಲ್ಸನ್ನು ಹಿಡಿಬೇಕು. ಈ ಪೀಸಲ್ಲಿ ನೀವು ಫ್ರಿಲ್ಸನ್ನು ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ ಈ ಥರ ಆಪೋಸಿಟಲ್ಲಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಏನಾದರೂ ನಾವು ಸ್ಟಿಚ್ ಮಾಡ್ಕೊಂಡಿಲ್ಲ ಅಂದರೆ ಸ್ಲೀವ್ಸ್ ಫ್ರಿಲ್ಸ್ ಅನ್ನೋದು ಒಂದು ಸೈಡು ಬ್ಯಾಕ್ ಸೈಡ್ ನೋಡ್ತಾ ಇರುತ್ತೆ, ಇನ್ನೊಂದು ಸೈಡ್ ಬಂದು ಫ್ರಂಟ್ ಸೈಡ್ ನೋಡ್ತಾ ಇರುತ್ತೆ. ಅದಕ್ಕೋಸ್ಕರ ನೀವು ಇದನ್ನು ನೋಡ್ಕೊಳ್ಬೇಕು. ಆಗಲೇ ನಾವು ಈ ಥರ ಫೋಲ್ಡ್ ಮಾಡ್ಕೊಂಡ್ವಿ. ಈಗ ನಾವು ಈ ಥರ ಆಪೋಸಿಟಲ್ಲಿ ಫ್ರಿಲ್ಸನ್ನು ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ನೋಡಿ, ಈ ಥರ ನಾವು
ಈ ಸ್ಲೀವ್ಸ್ಗೆ ಫ್ರಿಲ್ಸನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ತುಂಬ ಜನ ಈ ಬಬ್ ಸ್ಲೀವ್ಸ್ಗಳಲ್ಲಿ ಈ ಮಿಸ್ಟೇಕನ್ನು ಮಾಡ್ತಾ ಇರ್ತೀರ. ಒಂದು ಸೈಡು ಬ್ಯಾಕ್ ಸೈಡ್ ನೋಡ್ತಾ ಇರುತ್ತೆ, ಇನ್ನೊಂದು ಸೈಡ್ ಬಂದು ಫ್ರಂಟ್ ಸೈಡ್ ನೋಡ್ತಾ ಇರುತ್ತೆ ಫ್ರಿಲ್ಸು. ಎರಡೂ ಸ್ಲೀವ್ಸಲ್ಲೂ ನಮಗೆ ಇಲ್ಲ ಬ್ಯಾಕ್ ಸೈಡ್ ನೋಡ್ತಾ ಇರಬೇಕು, ಇಲ್ಲಾಂದರೆ ಫ್ರಂಟ್ ಸೈಡ್ ನೋಡ್ತಾ ಇರಬೇಕು. ಒಂದು ಸೈಡ್ ಆ ಕಡೆ ಒಂದು ಸೈಡ್ ಈ ಕಡೆ ನೋಡ್ತಾ ಇರಬಾರ್ದು ಫ್ರಿಲ್ಸು. ಇದನ್ನು ನೀವು ಗಮನಿಸ್ಕೊಳ್ಬೇಕು. ನೋಡಿ, ಇಲ್ಲಿ ನಾವು ಫ್ರಿಲ್ಸನ್ನು ಕೆಳಗಡೆ ಸ್ಟಿಚ್ ಮಾಡ್ಕೊಂಡಾಯಿತು. ಈಗ ನಾವು ಮೇಲೆ ಸ್ಟಿಚ್ ಮಾಡ್ಕೊಳ್ಬೇಕು. ಮೇಲೇನೂ ಅಷ್ಟೇ, ಇಲ್ಲಿ ನಾವು ಈ ಕಡೆಗೆ ಫ್ರಿಲ್ಸನ್ನು ಇಟ್ಟು ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಂದರೆ ಇದರ ಆಪೋಸಿಟಲ್ಲಿ ಈ ಕಡೆಗೆ ಸ್ಟಿಚ್ ಮಾಡ್ಕೊಳ್ಬೇಕು. ಸೇಮ್ ಆಗಲೇ ನಾವು ಸ್ಟಿಚ್ ಮಾಡ್ಕೊಂಡಾಗೆ ಈ ಥರ ಆಪೋಸಿಟಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು. ಎರಡು ಸ್ಲೀವ್ಸ್ಗೂ ಫ್ರಿಲ್ಸನ್ನು ಇಟ್ಟು ಸ್ಟಿಚ್ ಮಾಡ್ಕೊಂಡಾಯಿತು. ನೋಡಿ, ಎರಡು ಸ್ಲೀವ್ಸನ್ನು ನಾವು ಈ ಥರ ಇಟ್ಟಾಗ ಈ ರೀತಿ ಆಪೋಸಿಟಲ್ಲೇ ಬರಬೇಕು. ಆಗಲೇ ನಮಗೆ ಕರೆಕ್ಟಾಗಿ ಬರುತ್ತೆ ಸ್ಲೀವ್ಸ್ ಅನ್ನೋದು. ಈಗ ಇದಕ್ಕೆ ನಾವು ಪಟ್ಟಿನ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ನೋಡೋಣ. ಈ ಪಟ್ಟಿಗೆ ನಾವು ಕ್ಲಾತನ್ನು ನೋಡಿ, ಇಲ್ಲಿ ನಾನು ಪ್ಲೈನ್ ಫ್ಯಾಬ್ರಿಕನ್ನು ತಗೊಂಡಿದ್ದೀನಿ. ಇದಕ್ಕೆ ವಿಡ್ತ್ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ನಾವು ವಿಡ್ತನ್ನು ತಗೊಳ್ಬೇಕು. ಲೆಂತ್ ಅನ್ನೋದು ನಾವು ಎಷ್ಟು ತಗೊಳ್ಬೇಕು ಅಂದರೆ, ಇಲ್ಲಿ ನಮಗೆ ರೆಡಿ 1 ಇಂಚು ಪಟ್ಟಿ ಬೇಕು ಅಂದರೆ 3 ಇಂಚು ವಿಡ್ತ್ ಇರೋ ಥರ ನಾವು ಈ ಪಟ್ಟಿನ ತಗೊಳ್ಬೇಕು. ನೋಡ್ಕೊಳ್ಳಿ, 3 ಇಂಚು ವಿಡ್ತ್ ಇರೋ ಥರ ಈ ಪಟ್ಟಿನ ತಗೊಂಡು ನಾವಿಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿ ನನಗೆ ಸ್ವಲ್ಪ ಎಕ್ಸ್ಟ್ರಾ ಇದೆ, ಇದನ್ನು ನಾನು ಕಟ್ ಮಾಡಿ ತೆಗೆದುಬಿಡ್ತೀನಿ. ಈ ಥರ ಪಟ್ಟಿನ ರೆಡಿ ಮಾಡಿಕೊಂಡು ಈಗ ನಾವು ಇದನ್ನು ಓಪನ್ ಮಾಡಿಕೊಂಡು ಈ ಪಟ್ಟಿನ ಕೆಳಗಡೆ ಇಟ್ಕೊಳ್ಬೇಕು. ಇದ್ರ ಮೇಲೆ ನಾವು ಈ ಸ್ಲೀವ್ಸನ್ನು ಇಟ್ಕೊಳ್ಬೇಕು. ರಾಂಗ್ ಸೈಡ್ದು ಕೆಳಗಡೆ ಹೋಗಬೇಕು, ಸೀದಾ ಸೈಡ್ ಅನ್ನೋದು ಮೇಲೆ ಬರೋ ಥರ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು 1/2 ಇಂಚ್ ಮಾರ್ಜಿನ್ ಇಟ್ಕೊಂಡು ಇಲ್ಲಿ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಫ್ರಿಲ್ಸ್ ಅನ್ನೋದು ನೋಡ್ಕೊಳ್ಳಿ, ಫೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ನೀಟಾಗಿ ರೀತಿ ಸರಿ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಈ ಪಟ್ಟಿನ ಓಪನ್ ಮಾಡ್ಕೊಳ್ಬೇಕು. ಈ ಥರ ನೀಟಾಗಿ ಓಪನ್ ಮಾಡಿಕೊಂಡು ಇದ್ರ ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು. ಕೂಳೆ ಅನ್ನೋದು ಈ ಸೈಡ್ ಇಟ್ಕೊಂಡು ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು. ಈ ಥರ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಈ ಪಟ್ಟಿನ ನಾವು ಒಂದು 1/2 ಇಂಚ್ ಕ್ಲಾತನ್ನು ಈ ಥರ ಫೋಲ್ಡ್ ಮಾಡಿ ಇದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ನೀವು ಬೇಕಿದ್ರೆ ಮೊದಲೇ ಒಂದು 1/2 ಇಂಚ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡು ಆಮೇಲೆ ಸ್ಟಿಚ್ ಮಾಡ್ಕೊಳ್ಬೋದು. ನಾನು ಈ ಥರ ಡೈರೆಕ್ಟಾಗಿ 1/2 ಇಂಚ್ ಫೋಲ್ಡ್ ಮಾಡಿಕೊಂಡು ಇದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನಾವು ಈ ಪಟ್ಟಿಯನ್ನು ಸ್ಟಿಚ್ ಮಾಡಿಕೊಂಡು ಈಗ ಈ ಕಡೆ ಎಡ್ಜಲ್ಲಿ ನಾವು ಒಂದು ಸ್ಟಿಚ್ ಹಾಕ್ಕೊಳ್ಬೇಕು ಈ ಪಟ್ಟಿ ಮೇಲೆ. ನೋಡಿ, ಈ ಥರ ನಾವು ಈ ಪಟ್ಟಿಯನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ಎಕ್ಸ್ಟ್ರಾಸ್ ಏನಾದರೂ ಇದ್ದರೆ ಈ ಥರ ನೀಟಾಗಿ ಇಟ್ಕೊಂಡು ಟ್ರಿಮ್ ಮಾಡ್ಕೊಳ್ಳಿ. ಸೇಮ್ ಇದೇ ಥರ ನಾವು ಇನ್ನೊಂದು ಸ್ಲೀವ್ಸ್ನೂ ಸಹ ಸ್ಟಿಚ್ ಮಾಡ್ಕೊಳ್ಬೇಕು. ಇದೇ ಥರ ಬಬ್ ಸ್ಲೀವ್ಸನ್ನು ನೀವು ಎಲ್ಬೋ ಲೆಂತ್ ಸ್ಲೀವ್ಸ್ಗೆ ಹಾಗೆಯೇ 3/4 ಸ್ಲೀವ್ಸ್ಗೂ ಸಹ ಇಟ್ಕೊಳ್ಬೋದು. ಅದ್ರ ಲುಕ್ಕು ಇನ್ನೂ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಈ ಥರ ಟ್ರೈ ಮಾಡಿ ನೋಡಿ. ಬಬ್ ಸ್ಲೀವ್ಸನ್ನು ಈ ಥರ ರೆಡಿ ಮಾಡಿಕೊಂಡು ಈಗ ಬ್ಲೌಸ್ಗೆ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ. ಈ ಮಧ್ಯದ ನ್ಯಾಚನ್ನು ನೀವು ನೋಡ್ಕೊಳ್ಬೇಕು. ಶೋಲ್ಡರ್ನ ಮಧ್ಯದ ನ್ಯಾಚು ಎಲ್ಲಿರುತ್ತೆ ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಈ ನ್ಯಾಚನ್ನು ಶೋಲ್ಡರ್ ಹತ್ರ ಕರೆಕ್ಟಾಗಿ ಕೂರಿಸ್ಕೊಳ್ಬೇಕು. ಹಾಗೆಯೇ ಸ್ಲೀವ್ಸಲ್ಲಿ ಫ್ರಂಟ್ ಶೇಪು ಬ್ಯಾಕ್ ಶೇಪನ್ನು ನೀವು ನೋಡ್ಕೊಳ್ಳಿ. ಬ್ಯಾಕ್ ಶೇಪು ಬ್ಯಾಕ್ ಪಾರ್ಟ್ ಕಡೆ ಬರಬೇಕು, ಫ್ರಂಟ್ ಶೇಪು ಫ್ರಂಟ್ ಕಡೆ ಬರಬೇಕು. ಇದನ್ನು ನೋಡಿಕೊಂಡು ನೀವು ಅಟ್ಯಾಚ್ ಮಾಡ್ಕೊಳ್ಬೇಕು. ಈ ನ್ಯಾಚನ್ನು ಕರೆಕ್ಟಾಗಿ ಶೋಲ್ಡರ್ ಹತ್ರ ಕೂರಿಸ್ಕೊಂಡು 1/2 ಇಂಚ್ ಮಾರ್ಜಿನ್ ಇಟ್ಕೊಂಡು ಇಲ್ಲಿ ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು. ಈ ಫ್ರಿಲ್ಸ್ವರೆಗೂ ನೀವು ಸ್ಟಿಚ್ ಮಾಡ್ಕೊಂಡು ಬಂದು ಒಂದ್ಸಲ ನೋಡ್ಕೊಳ್ಳಿ. ಬಾಡಿ ಪಾರ್ಟ್ಗೆ ಕರೆಕ್ಟಾಗಿ ಸ್ಲೀವ್ಸು ಸರಿ ಹೋಗ್ತಾ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ. ಎಕ್ಸ್ಟ್ರಾ ಏನಾದರೂ ಇದ್ದರೆ ಇಲ್ಲೊಂದು ಫ್ರಿಲ್ಲನ್ನು ಇಟ್ಟು ನೀವು ಸ್ಟಿಚ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಸರಿ ಹೋಗುತ್ತೆ. ಕರೆಕ್ಟಾಗಿ ಬಂದರೆ ಪ್ರಾಬ್ಲಮ್ ಇಲ್ಲ. ಕಡಿಮೆ ಬಂದಿದೆ ಅಂದರೆ ಒಂದು ಫ್ರಿಲ್ಲನ್ನು ನೀವು ಓಪನ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಬಂದರೆ ಒಂದು ಫ್ರಿಲ್ಲನ್ನು ಹಿಡಿದು ನೀವು ಸ್ಟಿಚ್ ಮಾಡ್ಕೊಳ್ಳಿ.
ಈಗ ಇನ್ನೊಂದು ಸೈಡ್ಗೆ ಈ ಮಧ್ಯದಿಂದ ಈ ಕಡೆಗೆ ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ತಿರುಗಿಸ್ಕೊಳ್ಳಿ. ಬಾಡಿ ಪಾರ್ಟ್ ಕಡೆ ಬರುತ್ತೆ. ಈ ಥರ ತಿರುಗಿಸ್ಕೊಂಡು ಇಲ್ಲಿಂದ ಮತ್ತೆ ಈ ಕಡೆಗೆ ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು. ಈ ಕಡೆನೂ ಸಹ ನೋಡ್ಕೊಳ್ಳಿ. ಸ್ಲೀವ್ಸ್ನ ಫ್ಯಾಬ್ರಿಕ್ ಏನಾದರೂ ಎಕ್ಸ್ಟ್ರಾ ಇದ್ದರೆ ಒಂದು ಫ್ರಿಲ್ಲನ್ನು ಇಟ್ಟು ನೀವು ಇಲ್ಲಿ ಸ್ಟಿಚ್ ಮಾಡ್ಕೊಳ್ಬೋದು. ಕಡಿಮೆ ಇದೆ ಅಂದರೆ ಒಂದು ಓಪನ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನಾವು ಸ್ಲೀವ್ಸನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ಬಬ್ ಸ್ಲೀವ್ಸನ್ನು ಸ್ಟಿಚ್ ಮಾಡಿಕೊಂಡು ಇದ್ರ ಮೇಲೆ ನಾವು ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಬೇಕು. ಅಂದರೆ ಡಬಲ್ ಸ್ಟಿಚ್ ಹಾಕ್ಕೊಳ್ಬೇಕು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಂಡಿರೋ ಹತ್ರ. ಇಲ್ಲಿ ನಾನು ನಿಮಗೆ ಒಂದು ಸ್ಲೀವ್ಸನ್ನು ಅಟ್ಯಾಚ್ ಮಾಡಿ ತೋರಿಸಿದ್ದೀನಲ್ವ, ಇನ್ನೊಂದು ಸ್ಲೀವ್ಸ್ನು ಸಹ ರೆಡಿ ಮಾಡಿಕೊಂಡು ಈ ಕಡೆಗೆ ನೀವು ಅಟ್ಯಾಚ್ ಮಾಡ್ಕೊಳ್ಬೇಕು. ನೋಡಿದ್ರಲ್ವಾ, ಇವತ್ತಿನ ವಿಡಿಯೋದಲ್ಲಿ ಬಬ್ ಸ್ಲೀವ್ಸನ್ನು ನಾವು ಯಾವ ರೀತಿ ಕಟಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡು ಬ್ಲೌಸ್ಗೆ ಅಟ್ಯಾಚ್ ಮಾಡ್ಕೊಳ್ಬೇಕು ಅಂತ ಒಂದೇ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ. ಹೆಲ್ಪ್ ಆಗಿದೆ ಅಂತ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪಕ್ಕದಲ್ಲಿ ಹೈಪ್ ಪಾಯಿಂಟ್ಸ್ ಇರುತ್ತೆ, ಅದನ್ನು ಸಹ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.